ಇಲ್ಲ, ನಾನೇನು ಮುಚ್ಚಿಟ್ಟಿಲ್ಲ. ನಾನು ಎಲ್ಲಾನು ಹೇಳಿದ್ದೀನಿ. ಸುಳ್ಳು ಹೇಳ್ಬೇಡಿ ಅಮ್ಮೋರೆ. ರಾಯರ ಮುಂದೆ ನಿಂತಿದ್ದೀರಾ, ನಿಜ ಹೇಳಿ. ರಾಯರ ಮೇಲೆ ಆಣೆ. ಹೌದು ಮಾತಂಗಿ, ನಾನು ದೇವಸ್ಥಾನದ ಬಾಗ್ಲು ತೆಗ್ದೆ. ಬಾಗಿಲು ತೆಗಿಯಲ್ಲ ಅಂತ ನನ್ನ ಹತ್ರ ಮಾತು ಕೊಟ್ಟು ಇಂಥ ಅನಾಹುತ ಮಾಡಿದ್ರಿ ಅಮ್ಮೋರೆ. ಅಲ್ಲಿ ಏನೇನಾಯ್ತು ಅಂತ ನೀವು ನನಗೆ ಹೇಳಲೇಬೇಕು. ಹೇಳಿ. ಏನಂತ ಹೇಳಿ ಮಾತಂಗಿ? ನಾನು ಪೆರನುಗುಟ್ಟಕ್ಕೆ ಹೋದೆ. ಅಲ್ಲಿನ ವಾತಾವರಣ ನನಗೆ ಖಂಡಿತವಾಗ್ಲೂ ಭಯ ಹುಟ್ಟಿಸ್ತು. ಮಗನ ಜೊತೆ ಮಾತಾಡ್ಬೇಕಿತ್ತಲ್ಲ, ಅದಕ್ಕೆ ಧೈರ್ಯವಾಗಿ ಒಳಗಡೆ ಹೋದೆ. ಧೈರ್ಯ ಸಾಕಾಗ್ಲಿಲ್ಲ. ಹೊರಟು ಬಿಡೋಣ ಅಂತ ಮುಂದೆ ಹೋದೆ. ಯಾರದು? ಚಿರು, ಚಿರು ಬಂದ್ಯಾ? ನನ್ನ ಮಗನ ಧ್ವನಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಮಾತಂಗಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಮಗ ನನ್ನನ್ನ ಮಮ್ಮಿ ಅಂತ ಕರೆದ ಮಾತಂಗಿ. ಬದುಕಿದ್ದಾಗ ನನ್ನ ಮಾತು ಕೇಳಿಸ್ಕೊಳ್ದೇ ಇರೋ ನನ್ನ ಮಗ ಮಮ್ಮಿ ಅಂತ ಕರೆದು ತುಂಬಾ ಪ್ರೀತಿಯಿಂದ ಮಾತಾಡ್ದ ಮಾತಂಗಿ. ಬಾಗ್ಲು ತೆಗಿಯಕ್ಕಾಗಲ್ಲ ಅಂತ ಹೇಳ್ದೆ. ಆದ್ರೆ ಎಲ್ಲ ಕರ್ಕೊಂಡು ಹೋಗ್ತಿಲ್ಲ. ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ನನ್ನ. ಮಮ್ಮಿ 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 ಬಿಡಿ ನನ್ನ. ಮಮ್ಮಿ ಹೋಗ್ಬೇಕಂತೆ, ಇವರೆಲ್ಲರೂ ಕದೀತಾ ಇದ್ದಾರೆ. ಚಿರು ಇನ್ನೊಂದು 5 ನಿಮಿಷ ಈ ಮಮ್ಮಿ ಜೊತೆ ಮಾತಾಡು. ಚಿರು ಮಾತಂಗಿ, ನನ್ನ ಮಗ ನೀರಲ್ಲಿ ಮುಳುಗೋವಾಗ ಮಮ್ಮಿ ಕಾಪಾಡು ಅಂತ ಗೋಗರ್ದಿದ್ದ ಮಾತಂಗಿ. ಮಮ್ಮಿ ಸೇವ್ ಮೀ ಅಂತ ಕೂಗ್ಕೊಂಡಿದ್ದ. ಅದೆಲ್ಲ ನನಗೆ ನೆನಪಾಗೋಯ್ತು. ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ ಮಾತಂಗಿ, ತಡ್ಕೊಳಕ್ಕಾಗ್ಲಿಲ್ಲ. ಆಗ್ಲಾದ್ರೂ ನನ್ನ ಮಗನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಈಗ್ಲಾದ್ರೂ ಕಾಪಾಡ್ಕೊಳ್ಳೋಣ ಅಂತ ಆಗ್ಲೇ ತೆಗೆದ್ಬಿಟ್ಟೆ. ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಮಾತಂಗಿ. ತಪ್ಪು ಮಾಡ್ಬಿಟ್ರಿ ಅಮ್ಮೋರೆ, ದೊಡ್ಡ ತಪ್ಪು ಮಾಡ್ಬಿಟ್ರಿ. ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬಾರ್ದು ಅಂತ ನಿಮ್ಗೆ ಸಾಕಷ್ಟು ಸಲ ಹೇಳಿ ಕಳಿಸ್ದೆ. ಮತ್ಯಾಕೆ ಬಾಗಿಲು ತೆಗಿಯಕ್ ಹೋದ್ರಿ? ಆತ್ಮಗಳು ತಮ್ಮ ಸೇಡನ್ನ ತೀರಿಸ್ಕೊಳ್ಳೋಕೆ ಈ ರೀತಿ ನಾಟಕ ಮಾಡುತ್ತೆ, ಗೋಗರಿಯತ್ತೆ, ಅಳತ್ತೆ, ಕಿರ್ಚಾಡತ್ತೆ. ತಮ್ಮ ಕೆಲಸಗಳನ್ನ ಸಾಧಿಸ್ಕೊಳ್ಳೋಕೆ ಈ ತರ ಎಲ್ಲ ಮಾಡುತ್ತೆ ಅಮ್ಮವ್ರೆ. ಬಾಗಿಲು ತೆಗೆದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ. ಇನ್ ಮುಂದೆ ಈ ಮನೆಯಲ್ಲಿ ಇನ್ನೂ ಏನೇನು ಅನಾಹುತಗಳು ಕಾದಿದ್ಯೋ ಏನೋ. ಹಾಗೆಲ್ಲ ಏನೂ ಆಗಲ್ಲ ಮಾತಂಗಿ, ನೀನ್ ಹೆದರ್ಕೋಬೇಡ. ನನ್ನ ಮಗ ಯಾರಿಗೂ ಯಾವ ತೊಂದರೆನೂ ಮಾಡಲ್ಲ. ಮಗನ ಮೇಲಿನ ಪ್ರೀತಿ ನಿಮ್ಮ ಕಣ್ಣನ್ನ ಕುರುಡು ಮಾಡಿಸಿದೆ. ಇನ್ನು ನಿಮ್ಮನ್ನೆಲ್ಲ ಈ ರಾಯರೇ ಕಾಪಾಡಬೇಕು.
ರಾಯರೇ ಕಾಪಾಡಬೇಕು. ಮಮ್ಮಿ, ಚಿರು ಮನೆಗೆ ಬಂದಿದ್ದಾನೆ. ಮಮ್ಮಿ, ಚಿರು ಫೋಟೋ. ಮಮ್ಮಿ, ನಾನು ಜೋಕಾಲಿ ಮೇಲೆ ಕೂತಿದ್ದ, ಅದ್ರ ಪಾಲಿಗೆ ಅದೇ ಅಲ್ಲಾಡ್ತು. ಅದು ಅದು ತಾನಾಗಿ ಅಲ್ಲಾಡ್ತಿದೆ. ಡಾಕ್ಟ್ರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಹೀಗಿದೆಯಾ? ಟೈಮ್ಗೆ ಸರಿಯಾಗಿ ಅವಳಿಗೆ ಮಾತ್ರೆ ಕೊಡು. ಅಶೋಕ್, ಆತ್ಮಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಆ ಥರ ಏನಿರಲ್ಲ. ಅದು ಚೈತ್ರಂಗೂ ಕಾಣಿಸಿದೆ, ಮಾತಂಗಿ ಅನುಭವಕ್ಕೂ ಬಂದಿದೆ. ಶಟಾಪ್ ಆರ್ತಿ, ನೀನೇ ಹೀಗೆ ಮಾತಾಡಿದ್ರೆ ನಮ್ಮ ಮಗಳಿಗೆ ಸಮಾಧಾನ ಮಾಡೋರು ಯಾರು? ಅವಳಿಗೆ ಧೈರ್ಯ ತುಂಬೋರು ಯಾರು? ಚೈತ್ರ ಬರ್ದಿದ್ದ ಡ್ರಾಯಿಂಗ್ಗೆ ಕೊಂಬು ಬಿಡಿಸಿದ್ದು ಚಿರು ಅಂತೆ. ಆರ್ತಿ, ಚೈತ್ರನ ಬೀಳ್ಸಿದ್ದು ಚಿರು ಅಂತೆ. ಆರ್ತಿ, ಮಾತಂಗಿ ತಲೆ ಮೇಲೆ ಫ್ಲವರ್ ಪಾಟ್ ಬೀಳ್ತಿತ್ತು, ಅದಕ್ಕೆ ಕಾರಣನೂ ಚಿರು ಅಂತೆ. ಕಮಾನ್ ಆರ್ತಿ, ಚೈತ್ರ ಹೇಳ್ತಿರೋದು, ಮಾತಂಗಿ ಹೇಳ್ತಿರೋದು ನಿಜ ಅನ್ಸುತ್ತೆ ಅಶೋಕ್. ಚೈತ್ರಂಗೆ ಏನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಆರ್ತಿ ಪ್ಲೀಸ್. ಈಗಾಗಲೇ ಇದ್ದೊಬ್ಬ ಮಗನ್ನ ಕಳ್ಕೊಂಡಿದ್ದೀನಿ. ಚೈತ್ರಂಗೂ ಏನಾದ್ರೂ ಆದ್ರೆ ನಾನು ಸತ್ತೋಗ್ತೀನಿ ಅಶೋಕ್, ಸತ್ತೋಗ್ತೀನಿ. ನೀನು ಇಲ್ಲೇ ಇದೆಯಾ? ನೀನು ಮಮ್ಮಿನ ಹೇಟ್ ಮಾಡ್ತೀಯ ಅಲ್ವಾ? ಪ್ಲೀಸ್ ಚಿರು, ಅರ್ಥ ಮಾಡ್ಕೊ. ಯಾರಿಗೂ ಏನು ಮಾಡಬೇಡ ಪ್ಲೀಸ್ ಚಿರು. ನಂಗೆ ಗೊತ್ತು ನೀನು ಇಲ್ಲೇ ಇದೆಯಾ ಅಂತ. ನನ್ನ ಮಾತನ್ನ ಕೇಳಿಸ್ಕೊತಾ ಇದೆಯಾ ಚಿರು? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಚಿರು, ನಾನು ನಿನ್ನ ಜೊತೆ ಮಾತಾಡಬೇಕು. ಬಾ ಚಿರು. ಬಾ ಬಾ ಚಿರು, ನಾನು ನಿನ್ನ ಜೊತೆ ಮಾತಾಡಬೇಕು. ಬಾ. ಥ್ಯಾಂಕ್ಸ್ ಕಣೋ, ನನ್ನ ಮಾತಕ್ಕೆ ನೀನು ಬಂದಿದ್ದಕ್ಕೆ. ಚಿರು ಪ್ಲೀಸ್ ಕಣೋ, ಯಾರಿಗೂ ಏನು ಮಾಡಬೇಡ. ನಾನು ಯಾರಿಗೂ ಏನು ಮಾಡಬಾರ್ದು ಅಂದರೆ ನೀನು ಮನೆ ಬಿಟ್ಟು ಹೋಗ್ಬೇಕು. ಚಿರು, ನನ್ನ ಮನೆ ಬಿಟ್ಟು ಎಲ್ಗೋ ಹೋಗ್ಲಿ? ನನಗೆ ಗೊತ್ತಿಲ್ಲ, ನೀನು ನಿಮ್ಮ ಮನೇಲಿ ಇರಬಾರ್ದು. ನೀನು ಇಲ್ಲಿದ್ರೆ ಮಮ್ಮಿ ಎಲ್ಲ ಪ್ರೀತಿನೂ ನಿಂಗೆ ಕೊಡ್ತಾಳೆ. ನನಗದು ಇಷ್ಟ ಇಲ್ಲ. ಚಿರು, ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೋ.
ಹೇಳ್ತೀನಿ, ನೀನು ಇಲ್ಲಿ ಇರಬಾರ್ದು. ನಿನ್ನಿಂದನೇ ಮಮ್ಮಿ ನನ್ನ ನೀರಲ್ಲಿ ತಿಳ್ಕೊಂಡು ಹೋಗಕ್ ಬಿಟ್ಟಿದ್ದು. ಇಲ್ಲ ಚಿರು, ನೀನು ತಪ್ಪು ತಿಳ್ಕೊಂಡಿದ್ಯಾ. ಪ್ಲೀಸ್ ಕಣೋ, ನೀನು ಈ ಮನೆ ಬಿಟ್ಟು ಹೊರಟೋಗು. ಪ್ಲೀಸ್ ಚಿರು, ಹೆದರಿಸ್ಬೇಡ. ಚಿರು ಪ್ಲೀಸ್ ಹೊರಟೋಗು. ಮಮ್ಮಿ ಚಿರು ಪ್ಲೀಸ್ ಪ್ಲೀಸ್ ಚಿರು, ಸೌಂಡ್ ಮಾಡಬೇಡ. ಈಗೇನು ಮಮ್ಮಿ ನನ್ನ ಜೊತೆ ಮಾತಾಡ್ಬಾರ್ದ? ಮಮ್ಮಿ ನನ್ನ ಪ್ರೀತಿ ಮಾಡಬಾರ್ದ? ಸರಿ ಆಯ್ತು, ನನ್ನ ಮಮ್ಮಿಗೆ ಹೇಳ್ತೀನಿ ನನ್ನ ಜೊತೆ ಮಾತಾಡಿಸ್ಬೇಡ, ನನ್ನ ಪ್ರೀತಿ ಮಾಡಬೇಡ ಅಂತ. ಪ್ಲೀಸ್ ಚಿರು, ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ. ನನ್ನ ಮನೆ ಬಿಟ್ಟು ಕಳಿಸ್ಬೇಡ ಚಿರು, ಪ್ಲೀಸ್ ಚಿರು. ಇಲ್ಲ, ನೀ ಹೋಗ್ಲೇಬೇಕು. ನಾನು ಇಲ್ಲಿರೋದಕ್ಕೆ ಬಂದಿರೋದು ಮಮ್ಮಿ ಜೊತೆ ನಾನು ಹೇಗಿರ್ಬೇಕು ಅನ್ಕೊಂಡಿದ್ನೋ ಇನ್ ಮುಂದೆ ನಾನು ಹಾಗೆ ಇರ್ತೀನಿ. ನೀನಿದ್ರೆ ಮಮ್ಮಿ ನನ್ನ ಪ್ರೀತಿಸಲ್ಲ. ಹೊಟ್ಟೋಗು ಹೊಟ್ಟೋಗು. ಬೇಡ ಚಿರು, ನನ್ನ ಮಾತು ಕೇಳು. ಬೇಡ. ಚೈತ್ರ, ಯಾರ ಜೊತೆ ಮಾತಾಡ್ತಿದ್ದೆ? ಯಾರ ಜೊತೆನೂ ಇಲ್ಲ ಪಪ್ಪ, ಪೊಯಂ ಬೈ ಹ್ಯಾಟ್ ಮಾಡ್ತಿದ್ದೆ. ಸರಿ ಮಲ್ಕೋ, ಲೇಟ್ ಆಯ್ತು. ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡುವಂತೆ. ಮಲ್ಕೋ. ಚಿರು ಅಶೋಕ್, ರಿಪೋರ್ಟ್ ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಸರಿ, ನಾನು ತರ್ತೀನಿ. ವೇದ, ನೀನು ಅವಳನ್ನ ಕರ್ಕೊಂಡು ನಡಿ, ನಾನು ಹೋಗಿ ಬರ್ತೀನಿ. ಸರಿ ಅಕ್ಕ, ಬಾ. ಚೈತ್ರು, ನೀನು ಇಲ್ಲೇ ಕೂತಿರು, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಕೂತ್ಕೋ. ಯಾಕೆ, ಏನಾಯ್ತು? ಮತ್ತೆ ಬಂದಿದ್ಯಾ? ನಿನ್ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ವಾ? ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಪ್ಲೀಸ್ ನಾನು ಒಬ್ಳನ್ನೇ ಇರಕ್ ಬಿಡು, ನನ್ನನ್ನೇನು ಕೇಳ್ಬೇಡ. ಆ ಹುಡ್ಗ ಏನಕ್ಕೆ ನಿಂಗೆ ಆಗ ನೋಡ್ತಾ ಇದ್ದಾನೆ? ಯಾವ ಹುಡ್ಗ? ಅಲ್ಲಿ ಯಾರು ಇಲ್ವಲ್ಲ. ಆಗ್ಲಿನ್ನು ಇನ್ನೊಂದೇ ನೋಡ್ತಾ ಇದ್ದಾನೆ ನನ್ನನ್ನ. ತುಂಬಾ ಕೋಪದಲ್ಲಿದ್ದಾನೆ. ನನ್ಗೆ ಯಾರು ಕಾಣಿಸ್ತಿಲ್ಲ. ನೀನು ನನ್ನನ್ನು ಎದುರಿಸ್ತೀಯಾ? ಅಮ್ಮ, ಅಲ್ಲಿ ಕೂತಿದ್ದಾನಲ್ಲ ಆ ಹುಡ್ಗ ಯಾರು? ಓ ಹೌದಾ, ಅವನು ನಿನ್ ತಮ್ಮ ಚಿರು ಅಂತೆ.
ಶಿರೂನ ನಿನ್ ತಮ್ಮನ್ಗೆ ನಿನ್ ಕಂಡ್ರೆ ತುಂಬಾ ಕೋಪ ಅಂತೆ, ನಿನ್ನ ಹೇಟ್ ಮಾಡ್ತಾನಂತೆ. ನಮ್ಮಮ್ಮ ನಿಮ್ ತಮ್ಮನ ಜೊತೆ ಮಾತಾಡಿ ಹೇಳಿದ್ರು. ನಿಮ್ ತಮ್ಮನ್ಗೆ ನಿನ್ ಕಂಡ್ರೆ ಕೋಪ. ಚೈತು ಬಾ, ಡಾಕ್ಟರ್ ಕರೀತಿದ್ದಾರೆ. ಚೈತ್ರ, ನಿನ್ನ ಮಾತನ್ನು ನಾನು ಒಪ್ಕೋತೀನಿ. ಚಿರು ಬರ್ತಾ ಇದ್ದಾನಲ್ವಾ, ನೀನು ಚಿರುನ ಅಷ್ಟೊಂದು ಪ್ರೀತಿಸ್ತೀಯ ಅಂದಮೇಲೆ ಅವನು ಯಾಕೆ ನೀನು ದ್ವೇಷ ಮಾಡ್ತಾನೆ? ಚೈತ್ರು, ಡಾಕ್ಟ್ರು ಕೇಳೋದಕ್ಕೆ ಆನ್ಸರ್ ಮಾಡು. ಚಿರು ನಿನ್ ಕಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ತಾನೆ, ಮತ್ತೇನಕ್ಕೆ ಹೇಟ್ ಮಾಡ್ತಾನೆ? ಹೇಳು ಚೈತು. ನಿನ್ನಿಂದಲೇ ಚಿರು ನನ್ನನ್ನು ಹೇಟ್ ಮಾಡೋದು. ಚೈತು, ಹೌದು ಡ್ಯಾಡಿ, ಮಮ್ಮಿ ನನ್ನನ್ನು ಇಷ್ಟಪಡೋದು ಅವ್ನಿಗೆ ಇಷ್ಟ ಇಲ್ಲ. ನನ್ನ ಜೊತೆ ಮಾತಾಡ್ಸೋದು ಅವ್ನಿಗೆ ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ಮನೆ ಬಿಟ್ಟು ಹೋಗು ಅಂತ ನಂಗೆ ಟಾರ್ಚರ್ ಕೊಡ್ತಿರ್ತಾನೆ. ಚೈತು, ಇದೇನಿದು? ದಿನಕ್ಕೊಂದೊಂದು ಕತೆ ಹೇಳ್ತಿದ್ಯಲ್ಲ. ಅವನು ಯಾವಾಗ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ದ? ನೆನ್ನೆ ರಾತ್ರಿ ಹೇಳ್ದ, ನಾನು ಆ ಮನೇಲಿದ್ರೆ ನಿನಗೆ ಅವನ ಮೇಲೆ ಪ್ರೀತಿ ಬರಲ್ವಂತೆ. ಮಮ್ಮಿ ನನ್ನನ್ನ ಪ್ರೀತಿ ಮಾಡಲ್ಲ, ನೀನ್ ಹೊರಟೋಗು ಅಂತ ಎದುರಿಸ್ತಾನೆ. ಇಲ್ಲ ಕಂದ, ಚಿರುಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ಇಲ್ಲ ಡ್ಯಾಡಿ, ಚಿರು ನನ್ನನ್ನ ಹೇಟ್ ಮಾಡ್ತಾನೆ. ನಿಮ್ಗೆ ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅವನು ನನ್ನನ್ನ ಸುಮ್ಮನೆ ಬಿಡಲ್ಲ. ಚೈತ್ರ, ನೀನು ಚಿರು ಮಾತನ್ನ ಇಗ್ನೋರ್ ಮಾಡೋ ಅವನು ಬೇಜಾರಾಗಿ ಹೊರಟೋಗ್ತಾನೆ ಅಂತ ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ. ಅಯ್ಯೋ ಅಂಕಲ್, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ನನ್ನ ತಮ್ಮ ಇಲ್ಲಿವರೆಗೂ ನನ್ನ ಜೊತೆನೆ ಬಂದಿದ್ದಾನೆ. ಹೊರಗಡೆ ರಿಸೆಪ್ಷನ್ ಅಲ್ಲಿ ನಮಗೋಸ್ಕರ ಕಾಯ್ತಿದ್ದಾನೆ. ನನ್ನ ಮನೇಲಿರೋದು ಅವ್ನಿಗೆ ಇಷ್ಟ ಇಲ್ಲ. ನನ್ನನ್ನ ಮನೆ ಬಿಟ್ಟು ಕಳಿಸ್ತಾನೆ. ಚೈತು, ಚೈತು ಪುಟ್ಟ, ನೀನ್ ಹೆದರ್ಕೋಬೇಡ. ಚೈತು, ಚಿರು ನಾವು ವಾಪಸ್ ಕಳಿಸೋ ವ್ಯವಸ್ಥೆ ಮಾಡೋಣ. ಈಗ ನಾವು ಹೋಗೋಣ ಬಾ. ವೇದತ್ತೆ, ನೀವಾದ್ರೂ ನನ್ನ ಮಾತು ಕೇಳಿ. ನಾನು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಿದ್ದೀನಿ. ನಂಗೆ ಗೊತ್ತು ಚೈತು, ನೀನು ಸುಳ್ಳು ಹೇಳಲ್ಲ ಅಂತ. ಸಮಾಧಾನ ಮಾಡ್ಕೊ. ಜ್ಯೂಸ್ ಕುಡಿತ್ಯಾ? ಇಲ್ಲೇ ಇರೋ, ತಗೊಂಡು ಬರ್ತೀನಿ. ನನ್ನ ತಮ್ಮ ಇನ್ನೂ ಇಲ್ಲೇ ಇದ್ದಾನ? ನಿಮ್ಮ ಅಮ್ಮ ಹತ್ರ ನನ್ನ ತಮ್ಮ ಮತ್ತಿನ್ನೇನು ಹೇಳಿದ್ನಂತೆ? ಇಲ್ಲಿ ಬೇಡ, ಹೊರಗೆ ಹೋಗೋಣ ಬಾ. ಹೊರಗ? ಯಾಕೆ? ಹೇಳ್ತೀನಿ, ನನ್ನ ಜೊತೆಗೆ ಬಾ. ನಾನು ನಿನ್ನನ್ನು ಎಲ್ಲ ಕರ್ಕೊಂಡು ಹೋಗ್ಬೇಕು. ನಾನು ಎಲ್ಲೂ ಬರಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ಬಾ.